ಥಿಂಕ್ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಇದ್ದೀರಾ ಅನ್ಕೊಳ್ತಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬಾ ಅಂತ ಏನು ಚೆನ್ನಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಇಂದಿನ ವಿಡಿಯೋ ಮಾಡಿದ್ನಲ್ಲ, ಅದರಲ್ಲಿ ನಮ್ಮ ಬೆಕ್ಕುನ ನೋಡಿದ್ದೀರಲ್ವ ನೀವು. ಬೆಕ್ಕು ಹೋಗಿದ ಕಾರಣ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ. ತುಂಬಾ ಹುಡುಕಿದ್ವಿ, ಸಿಕ್ಲಿಲ್ಲ. ಅದರದ್ದೊಂದು ಮರಿ ಉಂಟು, ಅದನ್ನು ಸಾಕೊಳ್ತಾ ಇದ್ವಿ. ಮತ್ತೆ ನೋಡಿ, ಇಲ್ಲಿ ನಾವು ಈಗ ಬೆಳಗಿನ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ವಿ. ಗೋಧಿ ರವೆದು ಉಪ್ಪಿಟ್ಟು. ಗೋಧಿ ರವೆ ಹುರಿದ್ಬಿಟ್ಟು ತುಪ್ಪ ಹಾಕಿ ಹುರಿದು ಈ ತರ ಇಟ್ಕೊಂಡಿದ್ದೀವಿ. ಬಿಸಿ ಉಂಟು, ಅದಕ್ಕೆ ಇದ್ರದ್ದು ತಟ್ಟೆಯಲ್ಲಿ ಇಟ್ಟಾಯ್ತು. ಮತ್ತೆ ಉಪ್ಪಿಟ್ಟಿಗೆ ನೀರುಳ್ಳಿ, ಟೊಮೆಟೊ, ಹಸಿಮೆಣಸು, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮತ್ತೆ ಉದ್ದಿನ ಬೇಳೆ, ಹೆಸರು ಬೇಳೆ, ಇಂಗು, ಸಾಸಿವೆ ಎಲ್ಲ ಹಾಕಿ ತೆಂಗಿನ ಎಣ್ಣೆಯಲ್ಲಿ ಮಾಡೋದು. ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಹಾಗಾಗಿ ಇವಾಗ ಇದನ್ನ ಮಾಡ್ಕೊಳ್ತಾ ಇದ್ವಿ. ನೋಡಿ, ಇವಾಗ ನಾವು ಉದ್ದಿನ ಬೇಳೆ ಹುರ್ಕೊಳ್ತಾ ಇದ್ದೀವಿ. ಈಗ ಉದ್ದಿನ ಬೇಳೆ ಹುರ್ಕೊಳ್ತೀವಿ. ಅದೇ ಎಲ್ಲ ಡ್ರೈ ಫ್ರೈ ಮಾಡ್ಕೊಳ್ತಾ ಇರೋದು. ಉದ್ದಿನ ಬೇಳೆ ಫ್ರೈ ಮಾಡಿಕೊಂಡು, ಮತ್ತೆ ಇದಕ್ಕೆ ಮುಂಚೆ ಕಡಲೆಬೇಳೆ, ಹೆಸರು ಬೇಳೆ ಹುರ್ಕೊಂಡಾಯ್ತು. ಕಡಲೆಬೇಳೆ ಹಾಕ್ಲಿಲ್ಲ. ಇದೊಂಚೂರು ಸ್ಪೆಷಲ್ ಉಪ್ಪಿಟ್ಟು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಇವಾಗ ಎಣ್ಣೆ ಹಾಕೊಂಡಿದ್ದೀವಿ. ಈಗ ಸ್ವಲ್ಪ ಇಂಗು ಹಾಕೊಳ್ತಾ ಇದ್ದೀವಿ. ಇವಾಗ ನೀರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದೊಂಥರ ಸ್ಪೆಷಲ್ ಉಪ್ಪಿಟ್ಟು, ಯಾರು ಮಾಡಿರ್ಲಿಕ್ಕಿಲ್ಲ. ನಮ್ಮೂರ್ ಸೈಡ್ ಮಾಡ್ತೀವಿ, ಇಲ್ಲೆಲ್ಲ ಈ ತರ ಮಾಡಲ್ಲ. ನೋಡಿ ಟೇಸ್ಟ್ ಹೇಗುಂಟಂತ ನೋಡಿ ಹೇಳ್ತೇನೆ ನಿಮ್ಗೆ. ಸ್ವಲ್ಪ ಕರಿಬೇವು, ಸ್ವಲ್ಪ ಉಪ್ಪು ಹಾಕಿ ಹುರಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಬೇಗ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀವಿ. ಈಗ ಟೊಮಾಟೊ, ಹಸಿಮೆಣಸು ಎಲ್ಲ ಹಾಕಿ ಮಾಡ್ಬೇಕು. ಇದು ಟೊಮೆಟೊ ಸ್ವಲ್ಪ ಫ್ರೈ ಆಗ್ಬೇಕು. ಈ ಉಪ್ಪಿಟ್ಟು ಸ್ಪೆಷಲ್ ಏನಂದ್ರೆ, ಮಡಿಕೇರಿ, ಕುಶಾಲನಗರ ಸೈಡ್ ಮಾಡುವಂತ ಉಪ್ಪಿಟ್ಟು. ತುಂಬಾ ಟೇಸ್ಟ್ ಆಗಿರುತ್ತೆ. ನೋಡಿ, ಇಲ್ಲಿ ಒಬ್ಬನೇ ಹೇಗೆ ಮಲಗಿದ್ದ ಗೊತ್ತಾ? ಈಗ ಎದ್ಬಿಟ್ಟ ನನ್ನ ಮಗ. ಬಂಗಾರಮ್ಮ, ನನ್ನ ಅಮ್ಮ ಎದ್ರತಾ ಇದ್ದಾನೆ. ಮೊಬೈಲ್ ಸ್ಟ್ಯಾಂಡ್ ನೋಡಿ. ಅಯ್ಯೋ ಅಯ್ಯೋ ಅಯ್ಯೋ, ಬಾಮ್ಮ ಎದ್ರಬೇಡ. ಇವನೊಬ್ಬನಿದ್ದಾನೆ, ಇವ್ರ ಅಮ್ಮ ಇಲ್ಲ. ಅದಕ್ಕೆ ಬೇಜಾರು ನಮ್ಗೆ. ಬೇಡ ಮಗನ, ಬೇಡಮ್ಮ. ಆನ್ ಮಾಡಲ್ಲಮ್ಮ, ಆನ್ ಮಾಡಲ್ಲ. ಎದ್ರಬೇಡಪ್ಪ. ಎದ್ರ ಪುಕ್ಲ ಮಲಗಿದ್ದಲ್ಲ. ಚಾಚಿ ಅದ್ರ ಮಗ ಒಬ್ಬನಿದ್ದಾನೆ. ಅದಕ್ಕೆ ಸ್ವಲ್ಪ ಬೇಜಾರು ಕಮ್ಮಿ ಆಗ್ಲಿಲ್ಲ. ಆದ್ರೆ ಸ್ವಲ್ಪ ಅದ್ರ ಮುಖ ನೋಡ್ಕೊಂಡು ಸುಮ್ನಿದ್ದೀವಿ. ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲಿ ಕೂಡ ಸಿಕ್ಲಿಲ್ಲ. ಅದೇ ಬೇಜಾರು. ಹಂಗೆ ಸ್ಟ್ಯಾಂಡ್ ಇಡ. ತುಪ್ಪ ಹಾಕಿ, ಹಸಿಮೆಣಸು ಹಾಕಿ, ಅದಕ್ಕೆ ತುಪ್ಪ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕು. ಚೆನ್ನಾಗಿ ಫ್ರೈ ಮಾಡಿದಷ್ಟು ರುಚಿ ಆಗುತ್ತೆ. ಅರ್ಧ ಕೆಜಿ ರವೆಗೆ ಎಷ್ಟು ತಗೊಂಡಿದ್ವಿ ನಾವು, ಕಪ್ಪಲ್ಲಿ, ಅರ್ಧ ಕೆಜಿ ಕಪ್ಪಲ್ಲಿ ಅಷ್ಟು 2 ಕಪ್ ನೀರು ಹಾಕ್ಬೇಕು. ಗೋಧಿ ರವೆ ಅಲ್ವಾ, ಚೆನ್ನಾಗಿ ಬೇಯ್ಬೇಕಾದ್ರೆ 2 ಕಪ್ ನೀರು. ಈಗ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕ ಉಪ್ಪು, ಅಂದ್ರೆ 1 ಚಮಚೆ ಉಪ್ಪು. ಸಣ್ಣ ಚಮಚೆಯಲ್ಲಿ, ದೊಡ್ಡ ಚಮಚೆಯಲ್ಲೆಲ್ಲ. ಅದು ಗೋಧಿ ರವೆ ಅಲ್ವಾ, ಚೆನ್ನಾಗಿ ಬೇಯ್ಬೇಕಂತ ಹೇಳ್ಬಿಟ್ಟು ಇನ್ನೊಂಚೂರು ನೀರು ಎಕ್ಸ್ಟ್ರಾ 1 ಗ್ಲಾಸ್ ಹಾಕಿದೀವಿ. ಈಗ ಪ್ಲೇಟ್ ಮುಚ್ಚಿಟ್ಟು ಬೇಯ್ಲಿಕ್ಕೆ ಇಟ್ಟಿದೀವಿ. ಅದು ಚೆನ್ನಾಗಿ ಬೆಂದ ಮೇಲೆ ಮತ್ತೆ ರವೆ ಹಾಕೊಳ್ಳೋದು. ಇದು ಹೆಸರು ಬೇಳೆ, ಉದ್ದಿನ ಬೇಳೆ, ಸಜ್ಜಿಗೆ ಒಟ್ಟಿಗೆ ಹುರಿದು ಹಾಕೊಂಡಿರೋದು ಇದು. ನೋಡಿ, ಇದು ನೀರು ಚೆನ್ನಾಗಿ ಕುದ್ದ ಆದ್ಮೇಲೆ ಹಾಕ್ಬೇಕು ಸಜ್ಜಿಗೆ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇತ್ತಲ್ವಾ.
ಈಗ ಕುದೀತಾ ಇದೆ, ಸಜ್ಜಿಗೆ ಹಾಕ್ತಾ ಇದ್ದೀವಿ. ತಿರುಗಿಸ್ಬಿಟ್ಟು ಈಗ ಇಡಬೇಕು, ಚೆನ್ನಾಗಿ ಕುದಿಬೇಕದು. ನೋಡಿ ಇವಾಗ ಆಯ್ತು, ಚೆನ್ನಾಗಿ ಬೆಂದಿತ್ತು. ತಿರುಗಿಸ್ತಾ ಇದ್ದೀವಿ. ರೆಡಿ ಆಯ್ತು, ಗ್ಯಾಸ್ ಆಫ್ ಮಾಡಿ ಆಯ್ತು. ಇನ್ನು ತಿನ್ನೋದೊಂದೇ ಬಾಕಿ. ನೋಡಿ ಇಲ್ಲಿ ಪೆರಿಗಿರಿ ತಿಂತಾ ಇದೆ ಬಾಬಣ್ಣ. ಪಾಪ ಅವ್ರ ಅಮ್ಮ ಎಲ್ಲ ಬೇಜಾರು, ನಿನ್ನೆ ಮೊನ್ನೆ ಎಲ್ಲ ಹುಡುಕ್ತಿತ್ತು ಅವ್ರ ಅಮ್ಮನ್ನ. ಇವತ್ತು ಸ್ವಲ್ಪ ಮರ್ತಂಗ ಆಗಿದೆ. ನೋಡಿ ಇಲ್ಲಿ ಇವತ್ತು ರಜೆ ಅಂತೆ ಮಕ್ಕಳಿಗೆ, ಹಾಗಾಗಿ ಒಬ್ಬನ್ ಟಿವಿ ನೋಡ್ತಾ ಇದ್ದಾನೆ, ಒಬ್ಬನ್ ಗೇಮ್ ಆಡ್ತಿದ್ದಾನೆ. ನಮ್ಮ ಅತ್ತೆ ಅಲ್ಲಿ ಕೂತ್ಕೊಂಡಿದ್ದಾರೆ. ಮಕ್ಕಳು ತಿಂತಾ ಇದ್ದಾರೆ, ಮತ್ತೆ ಅತ್ತೆ ತಿಂತಾ ಇದ್ದಾರೆ. ನಮ್ಮನ್ನು ಸೋನಿಯಾ ನೋಡಿ ನೋಡೋದು, ಅದು ತಿನ್ನಲ್ಲ, ಸುಮ್ಮನಾದ್ರೂ ನೋಡ್ತದೆ. ನಾನು ತಿಂತಾ ಇದ್ದೀನಿ ಕಾಂತಾರ ಮೂವಿ ನೋಡ್ಕೊಂಡು. ಕಾಂತಾರ ಮೂವಿ ಕಾಣಲ್ಲ. ಹಾಯ್ ಫ್ರೆಂಡ್ಸ್, ಇವಾಗ ತಿಂಡಿ ಎಲ್ಲ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಎಲ್ಲಿಗೆ ಹೋಗ್ತಿದ್ವಿ ಅಂತ ಹೇಳಿ ತೋರಿಸ್ತೀವಿ, ಬನ್ನಿ ಹೋಗೋಣ. ಪೊಳ್ಳಹಳ್ಳಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇಷ್ಟು ಮೇಲೆ ಹಾಕಿದಲ್ಲಿ ಗೂಡು ಹಾಕಿದಲ್ಲಿ 4 ಸ್ಪೀಕರ್ ಮೇಲೆ ಹಾಕಿದಲ್ಲಿ ಗೂಡು ಕಾಣ್ತಾ ಉಂಟು, ದೇವಸ್ಥಾನ ಕಾಣ್ತಾ ಉಂಟು. ಎಂತ ಸಹ ಕಾಣುದಿಲ್ಲ ಕಣ್ಣಿಗೆ. ಇರೋ ಎಲ್ಲ ಬನ್ನಿ. ಬಾಯಿ ಮುಚ್ಚ. ಇಷ್ಟು ಬೇಳೆ ಮತ್ತೆ ಈಗ ಅಷ್ಟೇ ಮತ್ತೆ ಹೋಗಿ ಊಟ ಎಲ್ಲ ಮಾಡಿಕೊಂಡು ಈಗ ಹೋಗ್ತಾ ಇದ್ದೀವಿ ಮನೆಗೆ ವಾಪಸ್ಸು, ಮಕ್ಕಳು ನಾನು ಎಲ್ಲ. ಅವರೆಕಾಯ್ದು ನಾನು ತಗೊಂಡೆ ಒಂದು 1/4 kg, ಇಷ್ಟಕ್ಕೆ 40 ರೂಪಾಯಿ. ಮತ್ತು ಒಂದು ಸ್ವಲ್ಪ 1/4 kg ಬಟಾಣಿಗೆ 40 ರೂಪಾಯಿ. ಈಗ ಮೂಲಂಗಿ, ಬಟಾಣಿ ಮತ್ತು ಬೀನ್ಸ್ ಹಾಕಿ ಪದಾರ್ಥ ಮಾಡೋಣ ಅಂತ ತಗೊಂಡಿದ್ದೀನಿ. ಚೆನ್ನಾಗಿರುತ್ತೆ ಇದು ನಾಳೆ ಪಲಾವ್ಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮುಂದಿನ ಬ್ಲಾಗಲ್ಲಿ ಭೇಟಿಯಾಗೋಣ. ಬಾಯ್ ಬಾಯ್.